ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 3ನೇ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರೇ, ಇಂದಿನ 3ನೇ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಕೃತಕ ಬುದ್ಧಿಮತ್ತೆಯ ಅಪಾಯಗಳ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿ ನವಿಲೂರು ಹಾಗೂ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳ ವೈವಿಧ್ಯಗಳ ಕುರಿತು ಆಕಾಶವಾಣಿ ಹಾಸನ ಕೇಂದ್ರದ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಸಲಹಾ ಮಂಡಳಿಯ ಸದಸ್ಯರಾದ ಪ್ರಗತಿಪರ ರೈತ ಮಹಿಳೆ ಹಾಗೂ ಬರಹಗಾರ್ತಿ ಪೂರ್ಣಿಮಾ ಕಾನಹಳ್ಳಿ ಅವರ ವಿಚಾರಗಳನ್ನ ಆಲಿಸೋಣ. ಕೃಷಿ ಮಾಡೋ ಅಂಥದ್ದು ಇದೆಯಲ್ಲ, ಈ ಕೃಷಿಯಲ್ಲಿ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ನಮಗೆ ಬೆಳೆಯೋ ಅಂಥದ್ದನ್ನು ಬಿತ್ತ ಅಂಥದ್ದನ್ನು ಯಾರೂ ಕೂಡ ಹೇಳ್ಕೊಡೋ ಅಂಥ ಅಗತ್ಯ ಇಲ್ಲ. ನಮಗೆ ಅದನ್ನು ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ನಾವು. ಏನು ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾರೋ ಅದಕ್ಕಿಂತಲೂ ಹೆಚ್ಚಿನ ಜ್ಞಾನ ನಮ್ಮ ಕೃಷಿಕರಲ್ಲಿ ಇದೆ. ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದರೆ, ಮಾರಾಟವನ್ನು ಮಾಡುವಾಗ. ಮಾರಾಟ ಮಾಡ್ತಕ್ಕಂಥದ್ದೇ ದೊಡ್ಡ ಹೊಡೆತವನ್ನು ಕೊಡ್ತಕ್ಕಂಥದ್ದು. ಮಾರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಕೃಷಿಯನ್ನು ನಾವು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೀವೋ, ಮಾರುವಂಥದ್ದನ್ನು ಕೂಡ ಕಲ್ತಿತ್ತಿದ್ರೆ ನಮಗೆ ಯಾವ ಸಮಸ್ಯೆನೂ ಕೂಡ ಬರ್ತಾ ಇರಲಿಲ್ಲ. ಮಾರುವಂಥದ್ದು ಇವತ್ತು ಕೃಷಿಕರಿಗೆ ಇರತಕ್ಕಂಥ ಒಂದು ದೊಡ್ಡ ಸವಾಲು. ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ AI ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನೆರವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಲ್ಲಿ ಇರ್ತಕ್ಕಂತಹ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ತೇಜಸ್ವಿ ನವಿಲೂರ್ ಅವರು ಬಂದಿದ್ದಾರೆ. ನವಿಲೂರ್ ಅವ್ರಿಗೆ ತುಂಬ ದೊಡ್ಡ ಒಂದು ಜ್ಞಾನ ಭಂಡಾರ. ಅವರು ಸಾಕಷ್ಟು ಅನುಭವಗಳು ಕೂಡ ಇದ್ದಾವೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಒಂದು ಸೇವೆಯನ್ನು ಪ್ರಾರಂಭವನ್ನು ಮಾಡಿ ಅಲ್ಲಿಂದ ಪಂಜಾಬ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲೊಂದು 4-6 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಅಲ್ಲಿಂದ ವಾಪಸ್ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಐಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳನ್ನು ಕೂಡ ಅವರು ಮಾಡಿದ್ದಾರೆ. ಅದರ ಬಳಕೆಗೆ ಸಂಬಂಧಪಟ್ಟ ಹಾಗೆ ಈ ಥರದ್ದೆಲ್ಲವೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 10 ಜನರು ಸಂಶೋಧನಾ ವಿದ್ಯಾರ್ಥಿಗಳಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಈ AI ಅನ್ನುವಂಥದ್ದು ಕೃಷಿ ಮಾರುಕಟ್ಟೆಗೆ ಎಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾರೆ. ಎಲ್ರಿಗೂ ನಮಸ್ಕಾರ. ರೈತ ಬಾಂಧವರೇ, ದೇಶದ ಕೃಷಿ ಮಾರುಕಟ್ಟೆಯ ವ್ಯವಸ್ಥೆಯ ವಾಸ್ತವತೆಯನ್ನು ಒಂದು ಕಹಿ ಸತ್ಯದೊಂದಿಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನಿವಾರ್ಯ. ಬೆಳಗಾಗ್ತಾ ಇದ್ದ ಹಾಗೆ ತನ್ನ ಕರ್ಮಭೂಮಿಗೆ ತೆರಳುವಂತಹ ರೈತ ಆಕಾಶ ದಿಟ್ಟಿಸಿ ತನ್ನ ದಿನಚರಿಯನ್ನು ಪ್ರಾರಂಭಿಸೋದು ಒಂದು ಆಶಾಭಾವನೆಯೊಂದಿಗೆ. ಮಾಸಗಳು ಉರುಳದಂತೆ ಅವನು ಹರಿಸುವ ಬೆವರಿನ ಫಲವಾಗಿ ಫಸಲು ಕಟಾವಿಗೆ ಸಿದ್ಧ ಆಗುತ್ತೆ. ಇಳುವರಿ ಕೂಡ ಬಹುಮಟ್ಟಿಗೆ ನಿರೀಕ್ಷಿಸಿದಷ್ಟೇ ಇರುತ್ತೆ. ಆದರೂ ಸಮೃದ್ಧಿಯನ್ನು ಕಂಡಂತಹ ರೈತ ಮನೆಗೆ ಹೆಜ್ಜೆ ಇಡುವಂತಹ ಸಂದರ್ಭದಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆ ಭಾರ ಅನಿಸುತ್ತೆ. ಹಾಗೆಯೇ ಅವನು ಹರಿಸಿದಂಥ ಬೆವರು ಕಣ್ಣೀರಾಗಿ ಹಿಂದಿರುಗುವುದು ಬಹುತೇಕ ರೈತರ ಒಂದು ವಾಸ್ತವತೆಗೆ ಹಿಡಿದಂತಹ ಒಂದು ಕನ್ನಡಿ. ನಾವು ಗಮನಿಸಲೇಬೇಕಾದಂತಹ ಒಂದು ಅಂಶ ಅಂತಂದರೆ, ರೈತನ ಈ ದಯನೀಯ ಸ್ಥಿತಿಗೆ ದೂಡ್ತಾ ಇರುವಂತಹ ಕಾರಣ ಏನು? ಖಂಡಿತ ರೈತ ನಂಬಿರುವಂತಹ ಭೂಮಿ ಅಲ್ಲ, ಬದಲಾಗಿ ಸರ್ಕಾರಗಳು, ಈ ಧೋರಣೆ ನಿರೂಪಕರ ಉಪೇಕ್ಷೆಗೆ ಒಳಗಾಗಿರುವಂತಹ ಕೃಷಿ ಮಾರುಕಟ್ಟೆ. ನಮ್ಗೆ ಅರ್ಥ ಆಗೋದಿಷ್ಟೇ, ರೈತ ತನ್ನ ಕರ್ಮಭೂಮಿಯಲ್ಲಿ ಸೋಲೋದು ವಿರಳ. ಆದರೆ ಬಹುತೇಕ ರೈತರನ್ನು ಸೋಲಿಸುವಂಥದ್ದು ಮಾರುಕಟ್ಟೆ ಅನ್ನೋದೇ ಈ ಕಹಿ ಸತ್ಯ. ದೇಶದ ಬೆನ್ನೆಲುಬು, ದೇಶದ ಆಧಾರ ಸ್ತಂಭ ಅಂತೆಲ್ಲ ಕರೆಸ್ಕೊಳ್ಳುವಂತಹ ರೈತನಿಗೆ ಆತನ ಬೆನ್ನು ಸದಾ ಬಾಗಿರೋದಕ್ಕೆ ಕಾರಣ ಏನು? ಅವನ ಮೇಲೆ ಇರುವಂತಹ ಒತ್ತಡಗಳು ಯಾವ ರೀತಿ? ಅವನನ್ನು ಹೇಗೆ ಆ ಒತ್ತಡಗಳು ಕುಗ್ಗಿಸ್ತವೆ ಅನ್ನುವಂಥ ಒಂದು ಸರಳ ಪ್ರಶ್ನೆಯನ್ನು ಕೇಳ್ಕೊಳ್ಳಾರದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಪ್ರಶ್ನೆ ಕೇಳ್ಕೊಳ್ಳೋದಿರಲಿ, ಕೇಳ್ಕೊಂಡಾಕ್ಷಣ ಅದಕ್ಕೆ ಉತ್ತರ ಕಂಡುಕೊಳ್ಳಲಾರದ ಸ್ಥಿತಿಯಲ್ಲೂ ಕೂಡ ನಾವು ಮುಂದುವರಿತಾನೆ ಇದ್ದೀವಿ. ರೈತರ ಈ ದುಸ್ಥಿತಿಗೆ ಮತ್ತು ರೈತ ಬಡವನಾಗೆ ಉಳ್ಕೊಳ್ಳೋದಕ್ಕೆ ಕಾರಣ ಅವನಿಗೆ ನೇರವಾಗಿ ಗೋಚರ ಆಗದೇ ಇರುವಂತಹ 2 ವಿಚಾರಗಳು. ಒಂದು, ರೈತನಲ್ಲಿ ಇರದ ಮಾರುಕಟ್ಟೆ ಪ್ರಜ್ಞೆ. ಮತ್ತೊಂದು, ಮಾರುಕಟ್ಟೆ ವರ್ತಮಾನದಂತಹ ಅತ್ಯಂತ ಸೂಕ್ಷ್ಮವಾದ ವಿಚಾರಗಳು ಅವನಿಗೆ ತಲುಪದೇ ಇರುವಂಥದ್ದು. ಈ ಚರ್ಚಾಗೋಷ್ಠಿಯಲ್ಲಿ ಚರ್ಚೆಗೊಳ್ತಾ ಇರುವಂತಹ ಕೃತಕ ಬುದ್ಧಿಮತ್ತೆಯ ಪ್ರಸ್ತುತತೆ ಸ್ಥಿರಗೊಳ್ಳುವುದು ಈ ನಿಟ್ಟಿನಲ್ಲಿಯೇ. ಹಾಗಾಗಿ ರೈತರು
ಹೊಸ ವಿಚಾರಗಳು ಬಂದಾಗ, ಹೊಸ ತಾಂತ್ರಿಕತೆಯ ಸಾಧ್ಯತೆಗಳು ಬಂದಾಗ, ಹೊಸ ಅಂಶಗಳನ್ನು ಅಳವಡಿಸ್ಕೊಳ್ಳುವಂತಹ ಅನಿವಾರ್ಯತೆ ಎದುರಾದಾಗ ಧೈರ್ಯಗೆಡದೆ ಈ ಹೊಸ ವಿಚಾರಗಳೆಡೆಗೆ ತೆರೆದುಕೊಳ್ಳೋದು ಅನಿವಾರ್ಯ ಅನ್ನೋದನ್ನು ಮರಿಬಾರದು. ಕೃತಕ ಬುದ್ಧಿಮತ್ತೆ ಸಾಕಷ್ಟು ಇವತ್ತು ಜಾಗತಿಕ ಮಟ್ಟದಲ್ಲಿ ಬದಲಾವಣೆಯನ್ನು ತರ್ತಾ ಇರುವಂತಹ ಒಂದು ಪ್ರಬಲವಾದಂತಹ ಶಕ್ತಿ. ಈಗಾಗಲೇ ಹಲವು ವೃತ್ತಿಪರಿಸರದಲ್ಲಿ ಇದರ ಒಂದು ಪರಿಣಾಮ ಅಥವಾ ಫಲವನ್ನು ನಾವು ನೋಡ್ತಾ ಇದ್ದೀವಿ, ಅದನ್ನು ನೇರವಾಗಿ ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ಕೃಷಿ ಕ್ಷೇತ್ರದಲ್ಲೂ ಕೂಡ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಾಗಿದೆ. ಭಾರತದಲ್ಲಿಯೂ ಕೂಡ ಈ ಕೃತಕ ಬುದ್ಧಿಮತ್ತೆಯನ್ನು ಕೃಷಿ ವಲಯದಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಳ್ಳುವಂತಹ ಹಲವಾರು ಯೋಜನೆಗಳನ್ನು ಈಗಾಗಲೇ ಯೋಜಿಸಲಾಗಿದೆ. ಸರ್ಕಾರಗಳ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ, ಧೋರಣೆ ನಿರೂಪಕರ ಮಟ್ಟದಲ್ಲಿ ಕೆಲವು ಪ್ರಗತಿಪರ ರೈತರೂ ಕೂಡ ಈ ಬಗ್ಗೆ ಸಾಕಷ್ಟು ಒಂದು ಉತ್ಸುಕತೆ, ಒಲವನ್ನು ತೋರಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಶತಮಾನಗಳಿಂದ ನಾವು ಬೇಸಾಯವನ್ನು ನೋಡುವಂತಹ ದೃಷ್ಟಿ ಅತ್ಯಂತ ಸಂಕುಚಿತ ಅನ್ನೋದನ್ನು ನಾವು ಅರಿಬೇಕು. ಇದುವರೆಗೂ ಆಗ್ತಾ ಇದ್ದಿದ್ದೇನು ಅಂತಂದರೆ ಕೇವಲ ಮಣ್ಣು, ಬೆಳೆ, ಬೀಜ, ಗೊಬ್ಬರ ಇವುಗಳ ಸುತ್ತಲೇ ಗಿರಿಕಿ ಹೊಡೆಯುವಂತಹ ನಮ್ಮ ನಿಯಮಗಳು, ಕಟ್ಟಳೆಗಳು, ಕಾನೂನುಗಳು, ಧೋರಣೆಗಳು, ಯೋಜನೆಗಳು, ಸರ್ಕಾರದ ಹಿತಾಸಕ್ತಿ ಇವೆಲ್ಲವೂ ಕೇವಲ ಒಂದು ನಿರೀಕ್ಷಿತವಾದಂತಹ ಕೆಲ ವಿಚಾರಗಳಲ್ಲೇ ಸುತ್ತಾ ಇರೋದನ್ನು ನಾವು ನೋಡ್ತೀವಿ. ಈಗ ದೇಶ ಮಟ್ಟದಲ್ಲಿ ಹೇಳೋದಾದರೆ ಕೃಷಿ ಚಟುವಟಿಕೆಗಳು ಕೇವಲ ಅದು ಆಹಾರ ಉತ್ಪಾದನೆಯ ಕಾರ್ಯವಾಗಿರಲಿಲ್ಲ. ಬದಲಾಗಿ ರೈತ ತನ್ನ ಬದುಕನ್ನು ಕಂಡುಕೊಳ್ಳುವಂತಹ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ, ತನ್ನ ಆಶಾಭಾವನೆಯೊಂದಿಗೆ ಒಂದು ಗೌರವಯುತವಾದಂತಹ ಜೀವನವನ್ನು ನಡೆಸುವಂತಹ ಪ್ರಯತ್ನ ಅನ್ನೋದನ್ನು ನಾವು ಮರಿಬಾರದು. ಯಾಕೆಂದರೆ ಜಗತ್ತಿನಲ್ಲಿ ಈ ಹಿಂದೆ ಕೇಳರಿಯದ, ಕಂಡರಿಯದ ಬದಲಾವಣೆಗಳನ್ನು ಕೃಷಿ ಚಟುವಟಿಕೆಗಳು ಇವತ್ತು ಆಮೂಲಾಗ್ರವಾಗಿ ಬದಲಾಗುವುದರ ಮೂಲಕ ನಮ್ಮನ್ನು ಯೋಚನಾಪರರಾಗಿ ಮಾಡುವಂತೆ ಇವತ್ತು ಕಾಣ್ತಾ ಇದೆ. ರೈತರು, ಅದರಲ್ಲೂ ಪ್ರಮುಖವಾಗಿ ರೈತ ಸಂಘಟನೆಗಳು, ರೈತ ನಾಯಕರು ಮತ್ತು ಸರ್ಕಾರಗಳು ತಕ್ಷಣ ಎಚ್ಚೆತ್ತುಕೊಳ್ಳಲೇಬೇಕು ಅನ್ನುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕೃಷಿ ಅನ್ನೋದು ಕೇವಲ ಕೃಷಿ ಭೂಮಿಯಲ್ಲಿ ನಡೆಯುವಂತಹ ಚಟುವಟಿಕೆಗಳಿಗೆ ಸೀಮಿತ ಆಗಿಲ್ಲ. ಯಾಕೆಂದರೆ ಕೃಷಿ ಭೂಮಿಯಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳಿಗೆ ಈಗಾಗಲೇ ನಮಗೆ ಶತಮಾನಗಳಷ್ಟು ಅನುಭವ ಇದೆ, ಸಾಕಷ್ಟು ಜ್ಞಾನ ಭಂಡಾರ ಇದೆ. ಮತ್ತು ನಮಗೆ ಬೇಕಾದಂತಹ ಪರಿಕರಗಳಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೀವಿ. ಮತ್ತು ನಮ್ಮಲ್ಲಿ ಸಿಗದೇ ಇರುವಂತಹ ವ್ಯವಸ್ಥೆಗಳನ್ನು ಹೊರಗಿನಿಂದ ತರುವಂತಹ ಒಂದು ಅಪ್ರತಿಮವಾದಂತಹ ಅವಕಾಶ ಕೂಡ ಇದೆ. ಆದರೆ ನಮಗೆ ಬೇಕಾಗಿರೋದೇನು ಅಂತಂದರೆ ಕೃಷಿ ಭೂಮಿಗೆ ಮುಂದುವರೆದಂತೆ ಕೃಷಿ ಇಳುವರಿ ಪಡ್ಕೊಂಡ ನಂತರ ಅದನ್ನು ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ರೈತರಿಗೆ ಮೊದಲೇ ಗೊತ್ತಿಲ್ಲ. ರೈತನಿಗೆ ಇರುವಂತಹ ಏಕಮಾತ್ರ ಅವಕಾಶ ಅಂತಂದರೆ ತನ್ನ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥದ್ದು. ಆದರೆ ಯಾರಿಗೆ ಮಾರಬೇಕು, ಯಾವಾಗ ಮಾರಾಟ ಮಾಡಬೇಕು, ಯಾವ ಬೆಲೆಗೆ ಮಾರಾಟ ಮಾಡಬೇಕು, ಹೇಗೆ ಮಾರಾಟ ಮಾಡಬೇಕು, ನನಗಿರುವಂತಹ ವೇದಿಕೆಗಳ್ಯಾವುವು, ಅವಕಾಶಗಳು ಯಾವುವು, ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳೇನು, ಹೊರಗಿನ ಶಕ್ತಿಗಳು ಯಾವ ರೀತಿ ಈ ಕೃಷಿ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತವೆ, ಮತ್ತು ಯಾವ ಉದ್ದೇಶಕ್ಕಾಗಿ ಇವತ್ತು ನಿಗದಿಯಾದಂತಹ ದರ ನನ್ನ ಮುಂದೆ ಇದೆ, ಈ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಮಾಹಿತಿಯ ಕೊರತೆಯಿಂದಾಗಿ ರೈತ ಸೋಲ್ತಾನೆ. ಇವತ್ತು ರೈತನಿಗೆ ತಾನು ಬೆಳೆದಂತಹ ಒಂದು ಫಲ ಏನಿದೆ ಅಥವಾ ಈ ಪಡೆದಂತಹ ಇಳುವರಿ ಏನಿದೆ ಅದನ್ನು ಅತ್ಯದ್ಭುತವಾಗಿ ಸಾಧನೆ ಮಾಡಿದಂತಹ ಹಲವಾರು ನಿದರ್ಶನಗಳನ್ನು ನಾವು ನೋಡ್ತಿದ್ದೀವಿ. ಆದರೆ ಮಾರುಕಟ್ಟೆಗೆ ಬಂದಾಗ ತನ್ನ ಬೆಳೆಗೆ 2 ರೂಪಾಯಿ ನಿಗದಿಯಾಗಿದೆ, ಅಥವಾ ಇತ್ತೀಚೆಗೆ ನಾನು ಓದಂತಹ ಅತ್ಯಂತ ದುಃಖಕರ ಸುದ್ದಿ ಅಂತಂದರೆ ಮಾರುಕಟ್ಟೆ ತಲುಪಿದಂತಹ ರೈತನಿಗೆ ಅಲ್ಲಿ ಮಾರಾಟ ಮಾಡಿದ ನಂತರ 1 ರೂಪಾಯಿ 15 ಪೈಸೆ ಬೆಲೆಯ ಚೆಕ್ಕನ್ನು ನೀಡ್ತಾರೆ. ರೈತನ ಪರಿಸ್ಥಿತಿ ಏನಾಗಬೇಡ. ಹಾಗೆಯೇ ಇದು ಕೇವಲ ಒಂದು ಬೆಳೆಗೋ ಅಥವಾ ಒಂದು ಕಾಲಕ್ಕೋ, ಒಂದು ಋತುಮಾನಕ್ಕೋ, ಸ್ಥಳೀಯ ಮಾರುಕಟ್ಟೆಗೋ ಅಥವಾ ಒಂದು ಪ್ರಾದೇಶಿಕ ಮಟ್ಟದಲ್ಲಿಯೋ ರಾಷ್ಟ್ರ ಮಟ್ಟದಲ್ಲಿಯೋ, ಇದು ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ಬ ರೈತ, ಪ್ರತಿಯೊಂದು ಗಾತ್ರದ ಹಿಡುವಳಿದಾರ ಅನುಭವಿಸುವಂತಹ ಒಂದು ಕಹಿಯಾದ ಅನುಭವ. ಈಗ ಸರ್ಕಾರಗಳು ಎಚ್ಚರಗೊಳ್ಳಬೇಕಾಗಿರೋದು ಯಾವ ನಿಟ್ಟಿನಲ್ಲಿ ಅಂತಂದರೆ, ಹೊಸ ಹೊಸ ತಂತ್ರಜ್ಞಾನಗಳು ಏನು ಬರ್ತಾ ಇದ್ದಾವೆ, ಹೊಸ ಪರಿಕರಗಳು ಏನು ಬರ್ತಿದ್ದಾವೆ, ಹೊಸ ಸಾಧ್ಯತೆಗಳು ಏನು ಬರ್ತಾ ಇದ್ದಾವೆ, ಅದರ ಎಲ್ಲದರ ಮೇಲೆ ಈಗ ಸಾಕಷ್ಟು ಒತ್ತು ನೀಡಲಾಗಿದೆ. ಆದರೆ ಇವತ್ತಿಗೂ ಸರ್ಕಾರಗಳು, ಪರಿಣತರು, ರೈತರು ಹೆದರುವಂತಹ ವಿಚಾರ ಅಂತಂದರೆ ಇರುವ ಮಾರುಕಟ್ಟೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಹೆಜ್ಜೆಗಳನ್ನು ಇಡದೇ ಇರುವಂಥದ್ದು. ಕಾರಣ ಇಷ್ಟೇ, ಯಾಕೆ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ ಮುಂದೆ ಇರುವಂತಹ ದಾರಿ ಗೊತ್ತಾಗ್ತಿಲ್ಲ ಅವರಿಗೆ. ದಾರಿ ಕಾಣದೆಡೆ ಹೆಜ್ಜೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಮಾರುಕಟ್ಟೆ ಇವತ್ತು, ಅದರಲ್ಲೂ ಪ್ರಮುಖವಾಗಿ ದೇಶದಲ್ಲಿ ಹಣವಂತರ, ಬಲಾಢ್ಯರ
ಹಾಗೆಯೇ ಬಂಡವಾಳಶಾಹಿಗಳ ಒಂದು ಒತ್ತಡ ಯಾವ ಮಟ್ಟಕ್ಕಿದೆ ಅಂತಂದರೆ ಉಳಿದೆಲ್ಲ ವೃತ್ತಿ ಕ್ಷೇತ್ರಗಳಂತೆ ಈ ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಇವತ್ತಿಗೂ ಬಲಾಢ್ಯರ ಒಂದು ಜಗತ್ತು ಅನ್ನೋದನ್ನು ನಾವು ಅರಿಬೇಕು. ಆದರೆ ರೈತ ಸಂಘಟನೆಗಳಾಗಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಸಮುದಾಯ ಮಟ್ಟದಲ್ಲಿ ರೈತರು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸಬೇಕು, ಅವರ ಅಪೇಕ್ಷೆಗಳು ಏನು, ಮಾರಾಟ ಮಾಡುವ ಒಂದು ವ್ಯವಸ್ಥೆ ಏನಿದೆ. ಈಗ ನಮ್ಮಲ್ಲಿ APMCಗಳಾಗ್ಬೋದು, ಇನ್ನಿತರ ವ್ಯವಸ್ಥೆಗಳು ಹಲವಾರು ದಶಕಗಳಿಂದ ಅಲ್ಲಿರೋದನ್ನು ನಾವು ನೋಡ್ತೀವಿ. ನಾವು ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲವು ಯಶಸ್ಸನ್ನು ಕೂಡ ನಾವು ಕಂಡಿದ್ದೀವಿ. ಹಸಿರು ಕ್ರಾಂತಿಯಂತಹ ಅತ್ಯದ್ಭುತ ಒಂದು ಬೆಳವಣಿಗೆಯನ್ನು ನಾವು ನೋಡಿದಂತಹ ದೇಶ ನಮ್ಮದು. ಆದರೆ ಮುಂದಿನ ಕ್ರಾಂತಿ ಎಲ್ಲಿ, ಮುಂದಿನ ಕ್ರಾಂತಿ ಯಾವ ಆಯಾಮದಲ್ಲಿ? ಮುಂದಿನ ಕ್ರಾಂತಿ ಆಗಬೇಕಾಗಿರೋದು ಕೃಷಿ ಕ್ಷೇತ್ರದಲ್ಲಿ ಕೇವಲ ಅದು ಜಮೀನಿನಲ್ಲ, ಬೆಳೆ ಉತ್ಪಾದನೆಯಲ್ಲ, ಬೆಳೆಯನ್ನು ಮಾರಾಟ ಮಾಡೋದರಲ್ಲಿ, ಬೆಳೆಯನ್ನು ರಫ್ತು ಮಾಡೋದರಲ್ಲಿ, ಬೆಳೆಯನ್ನು ಸಂರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಯಾವ ರೀತಿ ದರ ನಿಗದಿಯಾಗುತ್ತೆ, ಮತ್ತು ದಲ್ಲಾಳಿಗಳ ಹಿಡಿತದಲ್ಲಿ ಮಾರುಕಟ್ಟೆಯನ್ನು ನಿಯಂತ್ರಿಸುವಂತಹ ಬಲಾಢ್ಯ ಶಕ್ತಿಗಳಿಂದ ಬಿಡುಗಡೆ ಆಗೋದು ಹೇಗೆ? ಅದು ಈಗಾಗಬೇಕಾಗಿರುವಂತಹ ನಿಜವಾದ ಕ್ರಾಂತಿ. ಮತ್ತು ನಮ್ಮ ಮುಂದೆ ಇರುವಂತಹ ಅತ್ಯದ್ಭುತವಾದಂಥ ಒಂದು ಆಶಾಭಾವನೆ ಅಂತಂದರೆ ಅದು ಕೃತಕ ಬುದ್ಧಿಮತ್ತೆಯನ್ನು ಆಧರಿಸಿದಂತಹ ಮಾರುಕಟ್ಟೆಯ ವ್ಯವಸ್ಥೆ. ನಾವು ನೋಡಿದ್ದೀವಿ ಗ್ರಾಮ ಮಟ್ಟದಲ್ಲಿ ಹೆಗಲ ಮೇಲಿರುವಂತಹ ಒಂದು ಟವಲನ್ನು ಕೈ ಮೇಲೆ ಇಟ್ಕೊಂಡು ಮರೆಯಲ್ಲಿ ದರ ನಿಗದಿ ಮಾಡುವಂತಹ ಪರಿಸ್ಥಿತಿಯನ್ನು ಕೂಡ ಇವತ್ತಿಗೂ ನಾವು ಕಾಣ್ತೀವಿ ಅದನ್ನು. ಆದರೆ ಯಾವಾಗ ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡ್ಕೊಳ್ತೀವೋ, ಯಾವಾಗ ಮಾಹಿತಿಯನ್ನು ಈ ಬಲಾಢ್ಯರ ಹಿಡಿತದಿಂದ ನಾವು ಬಿಡಿಸ್ತೀವೋ, ಆಗ ಮಾತ್ರ ಇದಕ್ಕೆ ಪರಿಹಾರ ಅನ್ನೋದು ಸಿಗುತ್ತೆ. ಸರ್ಕಾರಗಳು ಇವತ್ತು ಯೋಚನೆ ಮಾಡಬೇಕಾಗಿರೋ ಒಂದು ನೆಲೆ ಯಾವುದು ಅಂತಂದರೆ ಅಗ್ರಿಕಲ್ಚರ್ ಇಂಟೆಲೆಕ್ಚುಯಲಿಸಮ್ ಅಂತ ನಾವು ಇವತ್ತು ಭಾಳಷ್ಟು ಕಡೆ ಕೇಳ್ತಿರ್ತೀವಿ. ಕೃಷಿ ವಲಯದ ಬಗ್ಗೆ ಸಾಕಷ್ಟು ಪರಿಣಿತರು, ಸಾಕಷ್ಟು ಅನುಭವಿಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾತಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ ಅಗ್ರಿಕಲ್ಚರ್ ಇಂಟೆಲಿಜೆನ್ಸ್ ಅನ್ನುವಂಥ ವಿಚಾರ ಇದೆಯಲ್ಲ, ಅದರ ಬಗ್ಗೆ ಯಾರ ಗಮನವೂ ಇಲ್ಲ. ರೈತನಿಗೆ ಇವತ್ತು ಬೇಕಾಗಿರೋದು ಪೂರಕವಾದಂತಹ ಮಾಹಿತಿ ಮತ್ತು ತನ್ನ ಮಾರುಕಟ್ಟೆಗೆ ಯಾವ ರೀತಿ ಬೆಂಬಲವಾಗಿ ನಿಲ್ಲುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆ ಬೇಕು. ಸೊ ಕೃತಕ ಬುದ್ಧಿಮತ್ತೆ ಏನೆಲ್ಲ ಸಾಧ್ಯತೆಗಳನ್ನು ಅಥವಾ ಅವಕಾಶಗಳನ್ನು ಕಲ್ಪಿಸಬಹುದು? ಒಂದು, ಈಗಾಗಲೇ ಇರುವಂತಹ ಜ್ಞಾನ ಭಂಡಾರ ಏನಿದೆ ಕೃಷಿ ವಲಯದಲ್ಲಿ, ಬೆಳೆ ಬೆಳೀಲಿಕ್ಕೆ ಅಥವಾ ಅದನ್ನು ನಿರ್ವಹಣೆ ಮಾಡಲಿಕ್ಕೆ, ರೋಗರುಜಿನಗಳನ್ನು ನಿಯಂತ್ರಿಸಲಿಕ್ಕೆ, ಹಾಗೆಯೇ ಬೇರೆ ಬೇರೆ ಹಂತಗಳಲ್ಲಿ ಈಗಾಗಲೇ ಇರುವಂತಹ ವ್ಯವಸ್ಥೆಗಳನ್ನು ಒಟ್ಟಾಗಿ ಸಂಕೀರ್ಣಗೊಳಿಸಿ ಬಳಸೋದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಮತ್ತು ಅದು ಸುಲಭ ಕೂಡ, ಯಾಕೆಂದರೆ ಸರ್ಕಾರದ ಬಹುತೇಕ ಯೋಜನೆಗಳು ಈ ನಿಟ್ಟಿನಲ್ಲೇ ಇರುತ್ತೆ. ಅತ್ಯಾಶ್ಚರ್ಯ ಅಂತಂದರೆ ರಾಜ್ಯ ಮಟ್ಟದಲ್ಲಾಗಲಿ ಅಥವಾ ಕೇಂದ್ರ ಮಟ್ಟದಲ್ಲಾಗಲಿ ಹಲವಾರು ಯೋಜನೆಗಳನ್ನು ನಾವು ಸರಿಯಾಗಿ ಗಮನಿಸಿದರೆ, ಮತ್ತು ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಮತ್ತು ಸಹಪರಿಣಿತರು ಈಗ ಕೈಗೊಂಡಿರುವ ಸಂಶೋಧನೆಗಳಿಂದ ತಿಳಿದು ಬರೋ ವಿಚಾರ ಏನು ಅಂತಂದರೆ, ಯಾವ ಯೋಜನೆಯು ನೇರವಾಗಿ ರೈತ ಮಾರುಕಟ್ಟೆಯನ್ನು, ಕೃಷಿ ಮಾರುಕಟ್ಟೆಯನ್ನು ಸಂಬಂಧಿಸಿದಂತಹ ಒಂದು ಅಮೂಲಾಗ್ರ ಬದಲಾವಣೆ ತರುವಂತಹ ಕಾರ್ಯಚಟುವಟಿಕೆಗಳನ್ನು ಕೈಗೆತ್ಕೊಂಡಿಲ್ಲ ಅನ್ನುವಂಥದ್ದು. ಕಳೆದ 50 ವರ್ಷಗಳ ದತ್ತಾಂಶವನ್ನು ನೀವೇನಾದರೂ ಗಮನಿಸಿದರೆ ಕೆಲವು ವಿಚಾರಗಳು ಕೃಷಿ ಮಾರುಕಟ್ಟೆಯ ಬಗ್ಗೆ ಇರೋದನ್ನು ನಾವು ಕಾಣಬಹುದು. ತಂತ್ರಜ್ಞಾನ ಸಾಕಷ್ಟಿದೆ, ತಂತ್ರಜ್ಞಾನದ ಬಳಕೆಯ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದಾವೆ. ಆದರೆ ಯಾವ ರೈತರನ್ನು ನೀವು ಕೇಳಿದರೂ ಕೂಡ ಮಾರುಕಟ್ಟೆಯ ಬಗ್ಗೆ ಯಾವುದೇ ರೀತಿಯ ಒಂದು ವಿಚಾರ ಮಂಡನೆಯಾಗಲಿ ಅಥವಾ ಅವನಿಗೆ ಇರಬಹುದಾದಂತಹ ಸಮಸ್ಯೆಗಳು ಅಥವಾ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಶ್ನೆ ಕೇಳುವುದನ್ನು ಕೂಡ ನಾವು ಇವತ್ತು ಮಾಡ್ತಾ ಇಲ್ಲ. ಇನ್ನು ಪ್ರಸಕ್ತ ಸನ್ನಿವೇಶದಲ್ಲಿ ಬದಲಾಗಲೇಬೇಕಾಗಿರುವಂತಹ ವಿಚಾರ ಅಂತಂದರೆ AI ಆಧಾರಿತ ತಂತ್ರಜ್ಞಾನದ ಅಗತ್ಯವಾದಂತಹ ಬಳಕೆ ಮತ್ತು ನಿರ್ವಹಣೆ. ಆದರೆ ಕಳೆದ ಒಂದು 3-4 ವರ್ಷಗಳ ಅವಧಿಯಲ್ಲಿ ಈ AI ಮುನ್ನೆಲೆಗೆ ಬಂದಂಥದ್ದು ದೊಡ್ಡ ದೊಡ್ಡ ಸಂಸ್ಥೆಗಳು ಬೇರೆ ಬೇರೆ, ಅದರಲ್ಲೂ ಪ್ರಮುಖವಾಗಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಭಾರಿ ಬದಲಾವಣೆಗಳನ್ನು ಆಧರಿಸಿದಂತಹ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬಂಡವಾಳ ಹೂಡಿಕೆ, ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಅಥವಾ ಮಾರುಕಟ್ಟೆಯಲ್ಲಿ ಆಗುವಂತಹ ತಲ್ಲಣಗಳ ಮೇಲೆಯೇ ಹೆಚ್ಚು ಒತ್ತು ನೀಡುವಂತಹ ವಿಚಾರಗಳನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಆದರೆ ಕೃಷಿ ಕ್ಷೇತ್ರಕ್ಕೆ AI ಬಳಕೆ ಅನ್ನೋದು ಬಂದಾಗ ಎಲ್ಲವೂ ಸಮರ್ಪಕವಾಗಿ ಇರಬಹುದೇ ಅಥವಾ ಇರಲಿಕ್ಕೆ ಸಾಧ್ಯವೇ ಅನ್ನುವಂಥ ವಿಚಾರವನ್ನು ನಾವೇನಾದರೂ ನೋಡಿದರೆ, AIನ ಬಳಕೆ ಸರಿಯಾಗಿ ನಿರ್ವಹಣೆ ಆಗಲಿಲ್ಲ ಅಂತಂದರೆ ರೈತನಿಗೆ ಸಹಜವಾದ ನ್ಯಾಯವನ್ನು ಒದಗಿಸುವಂಥದ್ದು ಸಾಧ್ಯ ಆಗೋದಿಲ್ಲ. ಯಾವುದೇ ತಂತ್ರಜ್ಞಾನ ನೀವು ಓವರ್ ಗ್ಲಾಮರೈಸ್ ಮಾಡಿದರೆ, ಈ ಎಲ್ಲ ವಿಚಾರಗಳಿಗೂ AI ರಾಮಬಾಣ ಅನ್ನುವಂಥದ್ದು ಏನಾದ್ರೂ ನಾವು ಇಟ್ಕೊಂಡು ಬಂದರೆ ಬಹುಶಃ
ನಾವು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೋಲ್ತೀವೇನೋ ಅನ್ನುವಂಥ ಹೆದರಿಕೆ ಕೂಡ ಇದೆ. ಇವತ್ತು ಯಾವುದೇ ತಂತ್ರಜ್ಞಾನ ಸ್ಥಳೀಯ ಭಾಷೆಯಲ್ಲಿ ಇಲ್ಲ. ಯಾವುದೇ ಮುಂಚೂಣಿಯಲ್ಲಿರುವಂತಹ ತಂತ್ರಜ್ಞಾನವನ್ನು ಸ್ಥಳೀಯ ಭಾಷೆಗೆ ತರುವಂತಹ ಕರ್ತವ್ಯ ಸರ್ಕಾರಗಳದ್ದಾಗಬೇಕು. ಇತರ ಎಲ್ಲ ಬೇಡಿಕೆಗಳಿಗಿಂತ ಮುಂದೆ ಅದನ್ನು ಇಡಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಉದಾಹರಣೆಗೆ AI ಇಂಗ್ಲೀಷ್ನಲ್ಲೇ ಇದ್ದರೆ ಅದು ಇಲ್ಲಿಯ ಸ್ಥಳೀಯ ಭಾಷೆಗೆ, ಭಾರತೀಯ ಭಾಷೆಗಳಿಗೆ ಬರದೇ ಹೋದರೆ ಏನಾಗುತ್ತೆ? AI ರೈತನಿಗೆ ಸಿಗೋದೇ ಇಲ್ಲ. ಲಕ್ಷಾಂತರ ಮಂದಿ ಇವತ್ತು ಕೃಷಿಯಿಂದ ಹೇಗೆ ವಿಮುಖರಾಗದಂತಹ ವಿಚಾರಗಳನ್ನು ಪದೇ ಪದೇ ನಾವು ಹೇಳ್ತೀವೋ, ತಂತ್ರಜ್ಞಾನದಿಂದ ವಿಮುಖರಾದರೆ ಮತ್ತೆ ಅದೇ ಒಂದು ಗತಿಗೆ ಬರಬೇಕಾದ್ರೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಬಹುಶಃ ರೈತರು AI ಅಳವಡಿಕೆಗೆ ಮನಸ್ಸು ಮಾಡೋ ಅಷ್ಟೊತ್ತಿಗೆ ತಂತ್ರಜ್ಞಾನವೇ ಬದಲಾಗಿರುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಸ್ಥಳೀಯವಾಗಿ ಸಿಗಬೇಕಾದಂತಹ ಅಂಶಗಳು ಏನಿದ್ದಾವೆ ಮತ್ತು ಪ್ರಮುಖವಾಗಿ ಭಾರತೀಯ ಭಾಷೆಯಲ್ಲಿ ಸಿಗಬೇಕಾದಂತಹ ಸೌಲಭ್ಯಗಳ ಎಡೆಗೆ ಸರ್ಕಾರಗಳು ಮನಸ್ಸು ಮಾಡಬೇಕು. ಅಲ್ಲದೆ AI ಇವತ್ತು ನೀವು ಏನು ಗಮನಿಸ್ತಾ ಇದ್ದೀರೋ ಅದು ಯಾವುದು ಕೈಗೆಟುಕುವ ಬೆಲೆಯಲ್ಲಿ ಇಲ್ಲ. ಕೈಗೆಟುಕುವ ಬೆಲೆಯಲ್ಲಿ ಇಲ್ಲ ಅಂತಂದ ಕಾರಣಕ್ಕೆ ನಾವು ಅದನ್ನು ಉಪಯೋಗಿಸಬಾರ್ದು ಅಂತಲ್ಲ, ಆದರೆ ದುಬಾರಿಯಾಗೇ ಉಳ್ಕೊಂಡ್ರೆ AI ಮುಂಚೂಣಿಯಲ್ಲಿರುವಂತಹ ಸಂಸ್ಥೆಗಳಾಗಲಿ ಅಥವಾ ಈ ವ್ಯಾಪಾರೋದ್ಯಮಿಗಳಾಗಲಿ AI ಕೈಗೆಟುಕುವಂತಹ ಬೆಲೆಗೆ ಇಳಿಸದಿದ್ದರೆ ಮತ್ತೆ ರೈತರು ಕೇವಲ ನೋಡುಗರಾಗಿ ಅಥವಾ ಒಂದು ಅಬ್ಸರ್ವರ್ಸ್ ಆಗಿ ಉಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತಂದರೆ AI ದತ್ತಾಂಶವನ್ನು ಆಧರಿಸಿದಂತಹ ಒಂದು ಪ್ರಕ್ರಿಯೆ. ವಿತೌಟ್ ಡೇಟಾ AI ಈಸ್ ನಥಿಂಗ್. ಸೊ ರೈತರು ಇನ್ನು ಮುಂದೆ ಕೇವಲ ಕೃಷಿ ಮಾಡ್ತಾ ಅವರು ಬೆಳೆಯುವಂಥದ್ದು ತಾವು ಬಿತ್ತುವ ಬೀಜ ಮತ್ತು ಅದರಿಂದ ಸಿಗುವಂತಹ ಇಳುವರಿ ಫಲಗಳಲ್ಲ. ಇನ್ನು ಮುಂದೆ ರೈತ ಬೆಳೆಯುವಂಥದ್ದು ದತ್ತಾಂಶವನ್ನು, ಪ್ರತಿಯೊಂದು ಬೀಜ ದತ್ತಾಂಶದ ಭಾಗವಾಗಿ ಮುಂದೆ ಇರುತ್ತೆ. ಸೊ ಈ ದತ್ತಾಂಶ ಯಾರಿಗೆ ಸೇರಬೇಕು? ಮುಂದೆ ರೈತನ ಬೆಳೆ ರೈತನ ಒಡೆತನದಲ್ಲಿ ಇರಬೇಕಾದ್ರೆ ಅವನ ಒಡೆತನದಲ್ಲಿ ಇರುವಂತಹ ಬೆಳೆ ಸರಿಯಾದ ಒಂದು ಬೆಲೆ ಸಿಗದೇ ಇರುವಂತಹ ಸಂದರ್ಭದಲ್ಲಿ ರೈತ ಬಿತ್ತುವ ಪ್ರತಿಯೊಂದು ಬೀಜ ದತ್ತಾಂಶದ ಒಂದು ಭಾಗವಾಗಿ ಹೊರಹೊಮ್ಮಿದರೆ ಅದರ ಒಡೆತನ ಯಾರದ್ದು? ಬೇಕಾದಷ್ಟು ಸಮತೋಲನ ಉಂಟಾಗೋ ಸಾಧ್ಯತೆ ಕೂಡ ಇದೆ. ಸರಿಯಾದ ಸವಾಲು ಅಂತಂದರೆ ಇವತ್ತು ಜ್ಞಾನವನ್ನು ಸೃಷ್ಟಿಸುವಂಥದ್ದಲ್ಲ. ಸಾಕಷ್ಟು ಜ್ಞಾನ ಪ್ರಪಂಚದಲ್ಲಿ ಇದೆ, ಸಾಕಷ್ಟು ಅರಿವು ಪ್ರಪಂಚದಲ್ಲಿ ಇದೆ. ಆದರೆ ಜ್ಞಾನದ ಸಮರ್ಪಕವಾದಂತಹ ವಿತರಣೆ, ಸರಿಸಮಯದ ವಿತರಣೆ ಇವತ್ತು ನಮಗಾಗಬೇಕಾಗಿರುವಂತಹ ಕೆಲಸ. ಹೊಸ ತಂತ್ರಜ್ಞಾನ ಗ್ರಾಮ್ಯ ಭಾಗದಲ್ಲಿ ಹೇಗೆ ಸಮಗ್ರವಾಗಿ ಬದಲಾವಣೆಯತ್ತ ನಮ್ಮನ್ನು ಮುನ್ನುಗ್ಗುವಂತೆ ಮಾಡುತ್ತೋ, ಕೃತಕ ಬುದ್ಧಿಮತ್ತೆಯ ಸವಾಲುಗಳು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಅಂತರ್ಜಾಲ ವ್ಯವಸ್ಥೆ ಕೆಲವು ದಶಕಗಳಿಂದ ಈಚೆಗೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಅನುಕೂಲ ಮಾಡಿರೋದನ್ನು ನಾವು ನೋಡ್ಬೋದು. ಇದಕ್ಕೆ 1000 ಪಟ್ಟು ಪ್ರಬಲವಾಗಿ ಕೃತಕ ಬುದ್ಧಿಮತ್ತೆಯ ಬಳಕೆ ಮತ್ತು ಅದರ ಅನ್ವೇಷಣೆ ರೈತರನ್ನು ಮುನ್ನುಗ್ಗುವಂತೆ ಮಾಡುತ್ತೆ ಅನ್ನೋದು ನನ್ನದು ಆಶಾಭಾವನೆ. ಆದರೆ ದತ್ತಾಂಶವನ್ನು ಸಂಸ್ಕರಿಸಿದ ದತ್ತಾಂಶವನ್ನು ವಿಶ್ಲೇಷಿಸುವಂತಹ ಸಾಮರ್ಥ್ಯ ಕೂಡ ರೈತನಿಗೆ ಈಗ ಬೇಕಾಗತ್ತೆ. ಕೇವಲ ಆಕಾಶ ದಿಟ್ಟಿಸಿ ಮಳೆ ಬರುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದಂಥ ವಿಚಾರ ಇನ್ನು ಮುಂದೆ ತನ್ನ ಕಂಪ್ಯೂಟರ್ ಸ್ಕ್ರೀನ್ನಲ್ಲೋ ಅಥವಾ ಮೊಬೈಲ್ ಆ್ಯಪ್ನಲ್ಲಿ ಸಿಗುವಂತಹ ದತ್ತಾಂಶವನ್ನು ನೋಡಿ ತನ್ನ ಜಮೀನಿಗೆ ಯಾವ ಅನ್ವಯಿಸುವಂತಹ ವಿಚಾರ ಹೇಗೆ ತಿಳ್ಕೊಳ್ಬೇಕು, ಯಾವ ರೀತಿ ಅದನ್ನು ಸಂಸ್ಕರಿಸಬೇಕು, ಯಾವ ರೀತಿ ಅದನ್ನು ಪ್ರಯೋಗಿಸಬೇಕು, ತನ್ನ ತೀರ್ಮಾನ ನಿರ್ಧಾರಗಳಿಗೆ ಈ ದತ್ತಾಂಶ ಹೇಗೆ ಸಹಾಯ ಮಾಡುತ್ತೆ. ಹಾಗೆಯೇ ಅಟ್ ದಿ ಗ್ಲೋಬಲ್ ಲೆವೆಲ್ ಅಂದರೆ ಜಾಗತಿಕ ಮಟ್ಟದಲ್ಲಿ ನನ್ನ ದತ್ತಾಂಶ ಹೇಗೆ ಇತರ ರೈತರಿಗೆ ಸಹಾಯಕ ಆಗುತ್ತೆ. ಮತ್ತು ಈ ತಂತ್ರಜ್ಞಾನ ಈಗಾಗಲೇ $1 ಬಿಲಿಯನ್ ಗಟ್ಟಲೆ ಬಂಡವಾಳ ಹೂಡಿಕೆಗೆ, ಸಂಶೋಧನೆಗೆ ಕಾರಣ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೆ. ಸೊ ಇವೆಲ್ಲ ಗೊಂದಲಗಳ ಮಧ್ಯೆ ರೈತರ ಪ್ರಮುಖವಾದ ಮೊದಲ ಹೆಜ್ಜೆ ಅಂತಂದರೆ ರೈತ ತಾನೇ ಮಾರಾಟಗಾರನಾಗಿ ಪರಿವರ್ತನೆ ಆಗೋದಕ್ಕೆ ಮನಸ್ಸು ಮಾಡಲೇಬೇಕಾಗತ್ತೆ. ತಾನು ಮಾರಾಟಗಾರನಾಗಬೇಕು ಅಂತಂದರೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಮಾರುಕಟ್ಟೆಯಲ್ಲಿ ಯಾವ ರೀತಿ ತಲುಪಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಮಾಡಿಕೊಂಡ್ರೆ ಸಾಲದು, ತಲುಪಲಿಕ್ಕೆ ಯಾವ ಸಾಧನಗಳು ಬೇಕು ಅವನ್ನು ಕಲಿಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ನೇರವಾಗಿ ತನ್ನ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುವಂತಹ, ಗ್ರಾಹಕರನ್ನು ನೇರವಾಗಿ ತನ್ನೆಡೆಗೆ ಸೆಳೆದುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಸೊ ಹಾಗಾದಲ್ಲಿ ಈ ಕೃತಕ ಬುದ್ಧಿಮತ್ತೆ ಕೃಷಿ ವಲಯವನ್ನು ಬದಲಾಯಿಸ್ತದೆಯೇ? ಅದು ಯಾರಿಗೆ ವರ ಆಗುತ್ತೆ? ಯಾರು ಕೃತಕ ಬುದ್ಧಿಮತ್ತೆಯನ್ನು ಸರಿಯಾದ ರೀತಿಯಲ್ಲಿ ಅನ್ವಯಿಕೆ ಮಾಡ್ಕೊಳ್ತಾರೋ ಅವರಿಗೆ ನೇರವಾದ ಒಂದು ವರದಾನ ಆಗಬಲ್ಲದು ಅನ್ನೋದು ನನ್ನ ನಂಬಿಕೆ. ಆದರೆ ನೀತಿ ಮತ್ತು ಧೋರಣೆ ನಿರೂಪಕರ ಮಟ್ಟದಲ್ಲಿ ಇದು ಚರ್ಚೆಗೆ ಒಳಗಾದಾಗ ನಾವು ಗಮನಿಸಬೇಕಾದಂತಹ ವಿಚಾರ ಏನು ಅಂತಂದರೆ, ದೊಡ್ಡ ಸಂಸ್ಥೆಗಳ ಕೈಯಲ್ಲಿ ಈ ರೈತ ಸಂಬಂಧಿ ದತ್ತಾಂಶ ಸಿಕ್ಕಾಕೊಳ್ಬಾರದು, ಅವರ ನಿಯಂತ್ರಣದಲ್ಲಿ ಅದು ಇರಬಾರದು.
ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ದತ್ತಾಂಶ, ಅದರ ನೇರ ಹಕ್ಕು ರೈತರಿಗೆ ಸೇರಬೇಕು. ಅದು ಇಟ್ ಶುಡ್ ಬಿ ಓಪನ್ ಟು ಎವ್ರಿಬಡಿ. ಅದರಲ್ಲೂ ಪ್ರಮುಖವಾಗಿ ರೈತರಿಗೆ, ರೈತ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳಿಗೆ ಅದು ಆ ಹಕ್ಕು ಸಲ್ಲಬೇಕು ಅನ್ನುವಂಥದ್ದು ಒಂದು ರೀತಿಯ ರೈತನಾಗಿ ನನ್ನ ಹಕ್ಕೊತ್ತಾಯ. ಹಾಗೆಯೇ ಇವತ್ತಿನ ಸರ್ಕಾರಗಳಲ್ಲಿ AI ಹಿನ್ನೆಲೆಯಲ್ಲಿ ಆಗಬೇಕಾದಂತಹ ಕೆಲವು ಅನಿವಾರ್ಯ ಅನ್ನುವಂತಹ ಕೆಲಸಗಳೇನು ಅಂತಂದರೆ ಹೊಸ ನೀತಿ ನಿಯಮಗಳನ್ನು ನಿರೂಪಿಸುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ರೈತರು ಎದ್ದೇಳಬೇಕಾಗಿರುವಂತಹ, ಯೋಚಿಸಬೇಕಾಗಿರುವಂತಹ, ರೈತ ಸಂಘಟನೆಗಳು ಮುಂದಡಿ ಇಡಬೇಕಾಗಿರುವಂತಹ ವಿಚಾರ ಅಂತಂದರೆ ಬೆಂಬಲ ಬೆಲೆಯನ್ನು ನಿರೀಕ್ಷೆ ಮಾಡೋದಲ್ಲ. ಬೆಂಬಲ ಬೆಲೆ ನಿಮ್ಮ ಹಕ್ಕು. ಅದೇ ರೀತಿ ಮುಂದೆ ರೈತ ದತ್ತಾಂಶ ಕೂಡ ನಮ್ಮ ಹಕ್ಕು, ರೈತರ ಹಕ್ಕು. ಹಾಗಾಗಿ ಸರ್ಕಾರ ಅತ್ಯಂತ ಸ್ಪಷ್ಟವಾದ ತೀರ್ಮಾನಗಳನ್ನು ಹೇಳಬೇಕಾಗುತ್ತೆ. ರೈತ ಕುರಿತಾದಂತಹ ಮಾಹಿತಿ, ದತ್ತಾಂಶ ರೈತನ ಹಕ್ಕು ಅನ್ನುವಂತಹ ಹೊಸ ಕಾನೂನನ್ನು ಜಾರಿಗೊಳಿಸುವಂತಹ ಅನಿವಾರ್ಯತೆ ಈ AI ಅಳವಡಿಕೆಯ ಮುನ್ನ ಇದೆ ಅಂತ ನಾನು ಭಾವಿಸ್ತೀನಿ. ಹಾಸನದ ಆಕಾಶವಾಣಿ ಕೇಂದ್ರ ಹೊಸ ಕಾರ್ಯಕ್ರಮಗಳನ್ನು ನಿರ್ವಹಿಸೋದ್ರ ಮೂಲಕ ರೈತರ ಪ್ರಗತಿಗೆ ಒಂದು ಅವಕಾಶವನ್ನು ಕಲ್ಪಿಸುತ್ತೆ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನಾಗಲೇ ಸರ್ನ ಪರಿಚಯ ಮಾಡುವಾಗ ಹೇಳಿದೆ, ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ. ಅದಷ್ಟೇ ಅಲ್ಲ, ಅಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ಏನು ಅಂತ ಅಂದರೆ ಅವರು ಮೂಲಭೂತವಾಗಿ ಕೃಷಿಕರು. ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸಕ್ಕೆ ಸೇರ್ಕೊಳ್ಳೋದು, ಕೆಲಸ ಬಿಟ್ಟು ಬಂದ್ಬಿಟ್ಟು ತೋಟ ಮಾಡೋದು, ಅದು ಬಿಡೋದು, ಮತ್ತೆ ಕೆಲಸಕ್ಕೆ ಹೋಗೋದು. ಹೀಗಾಗಿ ಒಂದಷ್ಟು ಅವ್ರಿಗೆ ಅಲ್ಲಿ ಇಲ್ಲಿ ಓಡಾಡುವಂಥದ್ದು ಆಯಿತು. ಊಟಿಯಲ್ಲಿ ಟೀ ಎಸ್ಟೇಟ್ ಇದೆ ಅವ್ರಿಗೆ. ನಮ್ಮ ಮಂಡ್ಯದಲ್ಲಿ ಒಂದಷ್ಟು ಜಮೀನಿದೆ. ಇತ್ತೀಚೆಗೆ ಇನ್ನೊಂದಷ್ಟು ಜಮೀನು ತಗೊಂಡು ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಪ್ರಾಧ್ಯಾಪಕರಾಗಿಯೂ ಕೂಡ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. AI ಬಗ್ಗೆ ಬಹಳ ಸಮಗ್ರವಾಗಿ ಅದರ ಅಪಾಯಗಳು ಏನು, ನಾವು ಎಷ್ಟರ ಮಟ್ಟಿಗೆ AI ಜೊತೆಗೆ ಜಾಗೃತವಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರು ಹೇಳಿದ ಹಾಗೆ ನಾವು ಮುಂದಿನ ದಿವಸಗಳಲ್ಲಿ AI ಸಂಬಂಧಪಟ್ಟ ಹಾಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ನಿರ್ಮಾಣ ಮಾಡಿ ಪ್ರಸಾರವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನೀಡ್ತಾ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಾವು ಕಿಸಾನ್ ವಾಣಿ ಇದೆ ಅಂದ ತಕ್ಷಣ ಕೃಷಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕು ಅಂದಾಕ್ಷಣ ನಮ್ಗೇನನ್ಸುತ್ತೋ ಅದನ್ನು ಮಾಡೋದಿಲ್ಲ. ಇದಕ್ಕೆ ಸಲಹೆಯನ್ನು ನೀಡಲಿಕ್ಕಾಗಿ ಒಂದು ಸಲಹಾ ಮಂಡಳಿಯೇ ಇದೆ. ಅದರಲ್ಲಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಈ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅದರ ಸದಸ್ಯರಾಗಿರ್ತಾರೆ. ಹಾಗೆಯೇ ರೈತ ವಿಭಾಗದಿಂದಲೂ ಕೂಡ ಸದಸ್ಯರು ಇರ್ತಾರೆ. ರೈತ ಮಹಿಳೆಯರು ಕೂಡ ಇರ್ತಾರೆ. ರೈತ ಮಹಿಳೆಯ ಸದಸ್ಯರಾಗಿರ್ತಕ್ಕಂಥವರು ನಮ್ಮ ಕಾನಹಳ್ಳಿಯ ಪೂರ್ಣಿಮಾ ಅವರು. ಇವರು ಒಳ್ಳೆಯ ಬರಹಗಾರರು ಕೂಡ ಹೌದು. ನಮ್ಮ ಹಾಸನ ಆಕಾಶವಾಣಿಯ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಕುರಿತು 1-2 ನಿಮಿಷಗಳ ಕಾಲ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸುಮಾರು 4th ಮೇ 1991 102.2 ಮೆಗಾಹರ್ಟ್ಸ್ ಇದು ನಮ್ಮ ಮನೆಯಲ್ಲಿ ಪ್ರತಿಧ್ವನಿಸಿದ ಕ್ಷಣ. ಹಾಸನ ಆಕಾಶವಾಣಿ ನಮ್ಮ ಮನೆ ಮತ್ತು ಮನಸ್ಸನ್ನು ತಲುಪಿದ ಕ್ಷಣ ಅಂತ ಹೇಳ್ಬೋದು. ಆಗೆಲ್ಲ ಹಳ್ಳಿಗಳು ಅಂದರೆ ನಮಗೆ ಒಂಥರ ಮಳೆಗಾಲದಲ್ಲ ದ್ವೀಪದಂತ ಆಗ್ತಾ ಇದ್ವಿ. ಯಾವುದೇ ಮಾಹಿತಿ ಇಲ್ಲ, 3 ಹೊತ್ತು ಸುರಿತಿದ್ದಂಥ ಮಳೆ. ಆ ಸಮಯದಲ್ಲಿ ನಮಗೆ ಹೊರಗಡೆ ಒಂದು ಪ್ರಪಂಚದ ಅರಿವು, ಆಗು ಹೋಗುಗಳನ್ನು ನಮಗೆ ತಂದು ಕೊಡ್ತಾ ಇದ್ದಿದ್ದು ಆಕಾಶವಾಣಿ. ಮತ್ತು ನಮಗೊಂದು ಎಂಟರ್ಟೈನ್ಮೆಂಟ್ ಅಂತ ಸಿಗ್ತಾ ಇದ್ದಿದ್ದು ಆಕಾಶವಾಣಿನೇ. ನನ್ನ ಕಿಚನ್ನಲ್ಲಿ ಹಾಗೂ ನಾವು ಕಾರಿನಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಆಕಾಶವಾಣಿನ ಯಾವಾಗಲೂ ಕೇಳ್ತೀವಿ. ಆವಾಗೆಲ್ಲ ಫ್ರೀಕ್ವೆನ್ಸಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬೆಟ್ಟ ಗುಡ್ಡಗಳು ಬಂದಾಗ, ಕಾಡುಗಳು ಅಡ್ಡ ಬಂದಾಗ ಕಟ್ ಆಗ್ತಾ ಇತ್ತು. ಆದರೆ ಈಗ ಹಾಗೇನಿಲ್ಲ, ಚೆನ್ನಾಗಿ ಆಕಾಶವಾಣಿ ನಮ್ಮ ಮನೇನ ಎಲ್ಲ ಕಡೆ ತಲುಪ್ತಾ ಇದೆ. ಮತ್ತು ಡೆಲ್ಲಿನಲ್ಲಿ ಇರೋವಂಥ ನನ್ನ ಮಗ ಕೂಡ ಹಾಸನ ಆಕಾಶವಾಣಿನ ದಿನನಿತ್ಯ ಕೇಳ್ತಾನೆ. ಯಾಕೆ ಅಂದರೆ ಊರಿನ ವ್ಯಾಮೋಹ ದೂರದಲ್ಲಿರುವಾಗ ಹೆಚ್ಚಾಗಿರುತ್ತೆ ನೋಡಿ. ಮತ್ತು ಬೆಳಿಗ್ಗೆ ನನ್ನ ದಿನಚರಿ ಶುರುವಾಗೋದೇ ಆಕಾಶವಾಣಿಯಿಂದ. ಫಸ್ಟ್ ರೇಡಿಯೋನ ಆನ್ ಮಾಡೋದ್ರಿಂದನೇ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳು ಆರಂಭ ಆಗ್ತಾ ಹೋಗುತ್ತೆ. ಇನ್ನು ಹಾಸನ ಆಕಾಶವಾಣಿನ ಹಾಸನ ಅಷ್ಟೇ ಅಲ್ಲ, ಸುತ್ತಮುತ್ತನೂ ಸಹ ಕೇಳುಗರಿದ್ದಾರೆ. ಪಕ್ಕದ ಜಿಲ್ಲೆಗಳಲ್ಲೂ ಸಹ ಆಸಕ್ತಿಯಿಂದ ಕೇಳುಗರು ಇಲ್ಲಿ ಇದ್ದಾರೆ. ಕಾರಣ ಅಂದರೆ ಇಲ್ಲಿ ಬರುವಂಥ ಕಾರ್ಯಕ್ರಮಗಳು ಕೃಷಿಕರಿಗೆ ಸಲಹೆ, ಅನುಭವಿ ಕೃಷಿ ವಿಜ್ಞಾನಿಗಳ ಸಂದರ್ಶನ, ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಕಾರ್ಯಕ್ರಮಗಳು, ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಳ್ಳೆ ವೈದ್ಯರುಗಳನ್ನು ಕರೆಸಿ ತಜ್ಞ ವೈದ್ಯರ ಸಂದರ್ಶನ ಏರ್ಪಡಿಸ್ತೀರಾ. ಮತ್ತು ಹಲವಾರು ಸ್ಥಳೀಯ ಕಲಾವಿದರನ್ನು ಸಹ ನೀವು ಸಂದರ್ಶನ ಮಾಡ್ತೀರಾ. ತೆರೆಮರೆಯಲ್ಲಿರುವಂತಹ ಪ್ರತಿಭೆಗಳನ್ನು ಬೆಳಕಿಗೆ ತರ್ತೀರಾ. ಇನ್ನು ಪುಸ್ತಕ ಪರಿಚಯಗಳನ್ನು ಮಾಡಿಕೊಡ್ತೀರಾ. ಹಲವಾರು ಅಳಿವಿನಂಚಿನಲ್ಲಿರುವಂತಹ
ಇರುವಂತಹ ಒಂದು ವಾದ್ಯಗಳ ಪರಿಚಯ ಮಾಡಿಕೊಡ್ತೀರಾ. ಪುಸ್ತಕ ಪರಿಚಯ ಇದು ನನ್ನ ಮೆಚ್ಚಿನ ಕಾರ್ಯಕ್ರಮ. ಅದಕ್ಕೊಂದು ಒಳ್ಳೆ ಹೆಸರು ಸಹ ಇಟ್ಟಿದ್ದೀರಾ, ಪಾರಿಜಾತ ಅಂತ. ಸುಜಾತ ಮೇಡಮ್ ಅವರ ಒಂದು ಮಧುರವಾದ ಧ್ವನಿನಲ್ಲಿ ಅದನ್ನು ಬೆಳಗಿನ ಹೊತ್ತು ಕೇಳೋಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕೇಳುಗರ ನಾಡಿ ಮಿಡಿತಕ್ಕೆ ಸ್ಪಂದಿಸುತ್ತಿರುವಂತಹ ಹಾಸನ ಆಕಾಶವಾಣಿಯ ಎಲ್ಲ ಕಲಾವಿದರಿಗೂ ಸಹ ನನ್ನದೊಂದು ಸಲಾಂ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಟು ಹಾಸನ್ ಆಕಾಶವಾಣಿ. ಕೇಳುಗರ ಪರವಾಗಿ ನಾನು ಈ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತೀನಿ. ಇಲ್ಲಿ ಬಿತ್ತರವಾಗೋ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಚಾವಡಿ ಮಾತು. ಇಲ್ಲಿ ಗ್ರಾಮೀಣ ಸೊಗಡಿನಲ್ಲಿ ನೀವು ಈಗಿನ ಕರೆಂಟ್ ಅಫೇರ್ಸ್ಗಳನ್ನ ಎಷ್ಟು ಚೆನ್ನಾಗಿ ವಿವರಿಸ್ತೀರಾ ಅಂದರೆ ಅದು ನಮ್ಗೆ ಯಾರೋ ನಮ್ಮ ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ನನ್ನ ಅಕ್ಕ ತಂಗಿನೋ ಅಣ್ಣ ತಮ್ಮನ ಜೊತೆನೋ ಕೂತ್ಕೊಂಡು ಮಾತಾಡ್ತಿರೋ ಅಂಥ ಒಂದು ಸುಂದರವಾದ ಅನುಭವ ಕೊಡುತ್ತೆ ಅಂತ ಹೇಳ್ಬೋದು. ಕೃಷಿ ರಂಗದ ವಿಭಾಗದ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಬಿಕಾಸ್ ಹಲವಾರು ರೈತರ ಬದುಕನ್ನು ಬದಲಾಯಿಸಿದ ಕೀರ್ತಿ ಈ ಆಕಾಶವಾಣಿಗೆ ಸಲ್ಲುತ್ತೆ. ಸುಮಾರು 93ರ ಆಸುಪಾಸಿನಲ್ಲಿ ಬಿತ್ತರವಾದ ಉಡುಪಿ ಜಿಲ್ಲೆಯ ಚೇರ್ಕಾಡಿ ರಾಮಚಂದ್ರ ರಾಯರು ಅನ್ನೋಂಥ ಒಬ್ಬರು ವಯೋವೃದ್ಧರ ಸಂದರ್ಶನ. ಶೂನ್ಯ ಕೃಷಿಯಲ್ಲಿ ಅವರು 5 ಲಕ್ಷ ಉಳಿಸಿದ್ದು ಆಗೆಲ್ಲ ನಮಗೊಂದು ದೊಡ್ಡ ಸಂಚಲನನೇ ಉಂಟು ಮಾಡಿತ್ತು. ಅವರ ಮಕ್ಕಳು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರೂ ಸಹ ಅಪ್ಪನ ಉಳಿತಾಯ ನೋಡಿ ಅವರು ಬ್ಯಾಂಕ್ ಕೆಲಸ ಬಿಟ್ಟು ಬಂದು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರು. ಇದನ್ನು ಕೇಳಿ ಆಗ ನಮ್ಮನೆಯಲ್ಲೂ ಸಹ ನನ್ನ ಪತಿಯವರು ಸಹ ಚೇರ್ಕಾಡಿ ಪದ್ಧತಿಯಲ್ಲಿ ಸ್ವಲ್ಪ ಭತ್ತನೂ ಬೆಳೆದ್ರು. ನಾವು ಸಹ ಸ್ವಲ್ಪ ದಿನ ಶೂನ್ಯ ಕೃಷಿಯತ್ತ ಪ್ರಭಾವಿತರಾಗಿದ್ವಿ. ಮತ್ತು ಹೇಳಬೇಕು ಅಂತ ಅಂದರೆ ಆಕಾಶವಾಣಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲರಿಗೂ ಬೇಕಾದಂತಹ ಮಾಹಿತಿ ಮನರಂಜನೆಯನ್ನು ಕೊಡ್ತಾ ಇದೆ. ಮತ್ತು ಇನ್ನೂ ಹೇಳ್ತಾ ಹೋಗಬೇಕು ಅಂದರೆ ನನಗೂ ಒಂದು ಟಿ ವಿನಲ್ಲಿ ನ್ಯೂಸ್ ಓದಬೇಕನ್ನೋ ಆಸೆ ಇತ್ತು. ಅದನ್ನು ಹಾಸನ ಆಕಾಶವಾಣಿ ಇತ್ತೀಚೆಗೆ ಒಂದು ಕರ್ನಾಟಕದ ಹೆಮ್ಮೆಯ ಮಲೆನಾಡು, ಅದರ ಸಂಪ್ರದಾಯ ಮತ್ತು ಕರುನಾಡ ಕಾಫಿ ಇಂಥ ವಿಷಯಗಳಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ಅದಕ್ಕಾಗಿಯೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಸನ ಆಕಾಶವಾಣಿಯ ಪ್ರಾರಂಭದ ದಿನಗಳಲ್ಲಿ ವಿಜಯ ಅಂಗಡಿಯವರು, ಕೇಶವ ಮೂರ್ತಿಯವರು ಮತ್ತು ಎನ್ ರಘು ಅಂತ ಒಬ್ಬರಿದ್ರು, ಹನುಮಂತ್ ನಾಯಕ್ ಇರಬಹುದು, ಪುಟ್ಟಸ್ವಾಮಿ ಬಿ ತರೀಕೆರೆ ಅವರು ಈಗಲೂ ಇದ್ದಾರೆ ಅಂದ್ಕೋತೀನಿ. ನೀವೆಲ್ಲ ಹಾಸನ ಆಕಾಶವಾಣಿನ ಒಂದು ಮಟ್ಟಕ್ಕೆ ತಂದು ಬೆಳೆಸಿದ್ರಿ. ಈಗಿನ ಮಧುಸೂದನ್ ಮತ್ತು ಸುಜಾತ ಮೇಡಮ್ ಹಾಗೂ ಇನ್ನೂ ಹಲವಾರು ನಂಗೆ ಹೆಸರು ಗೊತ್ತಿಲ್ಲ, ನೀವೆಲ್ಲ ಅದಕ್ಕೆ ಇನ್ನೂ ಒಂದು ಹೊಸ ಹೊಳಪನ್ನು ಕೊಡ್ತಾ ಇದ್ದೀರಾ, ಇನ್ನೂ ಒಂದು ಹೊಸ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ತುಂಬ ಖುಷಿಯಾಗುತ್ತೆ ಇದನ್ನು ಹೇಳೋದಕ್ಕೆ. ಮತ್ತು ಇನ್ನೂ ಒಂದು ಹೇಳಬೇಕಂದ್ರೆ ಕೃಷಿಯ ಬಗ್ಗೆ AI ಬಳಸಿಕೊಂಡು ಹೇಗೆ ಕೃಷಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದರೆ ಅನುಭವಿ ಸಂಸ್ಥೆಗಳಾದ ಕಾಫಿ ಬೋರ್ಡ್ ಇರ್ಬೋದು, CCIR, IHR, ICAR, KVK, ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಡೇಟಾ ಫೀಡ್ ಮಾಡೋದು ಕರೆಕ್ಟಾಗಿರಬೇಕು. ಇಲ್ಲದಿದ್ದರೆ ರೈತರಿಗೆ ಪೂರ್ಣ ಪ್ರಮಾಣದ ಮಾಹಿತಿಯಲ್ಲಿ ಸಿಗಲ್ಲ. AI ಏನಂದರೆ ನೀವು ಮಾಹಿತಿ ಕೇಳಿದಾಗ ಅದು ಯಾವುದೋ ಒಂದು ಆರ್ಟಿಕಲ್ ಓದಿನೋ ಅಲ್ಲಿ ಏನು ಲಭ್ಯ ಇರುತ್ತೋ ಅದನ್ನು ಬಾಚಿಕೊಂಡು ನಮಗೊಂದಷ್ಟು ಇನ್ಪುಟ್ ಕೊಡುತ್ತೆ. ಆದರೆ ಅದು ಅಕ್ಯುರೇಟ್ ಹೇಗೆ ಅಂತ ನೀವು ತೀರ್ಮಾನಿಸ್ತೀರಾ. ಹಾಗಾಗಿ ನಮ್ಮ ಆಕಾಶವಾಣಿಯಲ್ಲಿ ಹಲವಾರು ರೈತರುಗಳ ಸಂದರ್ಶನ ಎಪಿಸೋಡ್ಗಳಿರ್ಬೋದು, ಅದನ್ನು ನೀವು AIಗೆ ಫೀಡ್ ಮಾಡಿದರೆ ಒಳ್ಳೆಯದಾಗುತ್ತೆ. ಒಳ್ಳೆ ಅಕ್ಯುರೇಟ್ ಮಾಹಿತಿ ರೈತರಿಗೆ ಸಿಗುತ್ತೆ. ಸರ್ವಂ AIಗೆ ಸರಿಯಾದ ಕೃಷಿ ಮಾಹಿತಿಯನ್ನು ಕೊಡಬೇಕು. AI ಇನ್ ಅಗ್ರಿಕಲ್ಚರ್ ಶುಡ್ ಫಸ್ಟ್ ಬಿ ಇನ್ ದ ಲೆನ್ಸ್ ಆಫ್ ಹೌ ಐ ಮಸ್ಟ್ ಗಿವ್ ದ ರೈಟ್ ಇನ್ಪುಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ FM ಹಾಸನ ಆಕಾಶವಾಣಿ ಕೇವಲ ಒಂದು ರೇಡಿಯೋ ಕೇಂದ್ರವಲ್ಲ, ಅದು ರೈತರ ಗುರು, ಮಾರ್ಗದರ್ಶಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ದ ಇಂಟರ್ನೆಟ್ ಕ್ಯಾರಿಡ್ ಫಾರ್ಮರ್ ಟು ದ ವರ್ಲ್ಡ್, ಆದರೆ FM ಹಾಸನ್ ಬಾಟ್ ದೆಮ್ ಟು ದ ನಾಲೆಡ್ಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇದುವರೆಗೆ ಹಾಸನ ಆಕಾಶವಾಣಿ ಕೇಂದ್ರದ ಕೃಷಿ ಕಾರ್ಯಕ್ರಮಗಳ ಕಾರ್ಯವೈಖರಿಯನ್ನು ಕುರಿತು ಕಿಸಾನ್ ವಾಣಿಯ ಸಲಹಾ ಮಂಡಳಿಯ ಸದಸ್ಯರಾಗಿರ್ತಕ್ಕಂತಹ ಪೂರ್ಣಿಮಾ ಕಾನಹಳ್ಳಿಯವರು ಮಾತನಾಡಿದರು. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಇದುವರೆಗೆ ಇಂದಿನ 3ನೇ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕೃಷಿ ಮಾರುಕಟ್ಟೆ ಹಾಗೂ ಕೃತಕ ಬುದ್ಧಿಮತ್ತೆಯ ಅಪಾಯಗಳ ಕುರಿತು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ತೇಜಸ್ವಿ ನವಿಲೂರು ಹಾಗೂ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳ ವೈವಿಧ್ಯಗಳ ಕುರಿತಂತೆ ಆಕಾಶವಾಣಿ ಹಾಸನ ಕೇಂದ್ರದ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಸಲಹಾ ಮಂಡಳಿಯ ಸದಸ್ಯರಾದ ಹಾಗೂ ಪ್ರಗತಿಪರ ರೈತ ಮಹಿಳೆ ಮತ್ತು ಬರಹಗಾರ್ತಿ ಪೂರ್ಣಿಮಾ ಕಾನಹಳ್ಳಿ ಅವರ ವಿಚಾರಗಳು ಮೂಡಿಬಂತು.
ರೈತ ಬಾಂಧವರೇ, ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 3ನೇ ಭಾಗ ಇಲ್ಲಿವರೆಗೆ ಮೂಡಿಬಂತು. ನಾಳಿನ ಸಂಚಿಕೆಯಲ್ಲಿ ಪಶುಸಂಗೋಪನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆಯಲ್ಲಿನ ಅನುಭವಗಳ ಕುರಿತು ಹಾಸನದ ಮಿಲ್ಕ್ ರಶ್ ಫಾರ್ಮ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಸಾದತ್ ಪಾಷಾ ಹಾಗೂ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಮತ್ತು ಕೃಷಿಕರ ನಿರೀಕ್ಷೆಗಳ ಕುರಿತು ಆಲೂರು ತಾಲೂಕು ಹೊಂಕರವಳ್ಳಿಯ ಗೀತಾ ಎಸ್ಟೇಟ್ನ ಪ್ರಗತಿಪರ ಬೆಳೆಗಾರರಾದ ಎಚ್.ಎಸ್. ಧರ್ಮರಾಜ್ ಅವರ ವಿಚಾರಗಳನ್ನು ಆಲಿಸಬಹುದು. ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ 2026ನೇ ಸಾಲಿನ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ಅಭಿವೃದ್ಧಿ ಕುರಿತ ಒಂದು ದಿವಸದ ವಿಚಾರ ಸಂಕಿರಣದ ಆಯ್ದ 3ನೇ ಭಾಗ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ. ಮಧುಸೂದನ್. ಸಂಕಲನ ಶಮಿತಾ ಜೈನ್.